ಎಜಿ ನ್ಯೂಸ್ಗೆ ಸ್ವಾಗತ. ಗದಗ ಜಿಲ್ಲೆಯಲ್ಲಿ 2025ಕ್ಕೆ ವಿದಾಯ ಹೇಳಲಾಗಿದ್ದು 2026ನೇ ಹೊಸ ವರ್ಷವನ್ನ ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮದ ಶ್ರೀ ಬೀರಲಿಂಗೇಶ್ವರ ಓಣಿಯ ಮಹಿಳೆಯರು ಯುವಕರು ಸೇರಿ ಹೊಸ ವರ್ಷದ ಸಂಭ್ರಮವನ್ನ ಅದ್ದೂರಿಯಾಗಿ ಸ್ವಾಗತ ಮಾಡಲಾಗಿದೆ. ಹೊಸ ವರ್ಷದ ಹಿನ್ನೆಲೆ ಶ್ರೀ ಬೀರಲಿಂಗೇಶ್ವರ ಓಣಿಯನ್ನ ಸ್ವಚ್ಛಗೊಳಿಸಿ ಬಗೆಬಗೆಯ ಬಣ್ಣದ ರಂಗೋಲಿಯನ್ನ ಸಿಂಗಾರಗೊಳಿಸಿ ಕೇಕ್ ಕಟ್ ಮಾಡೋದ್ರ ಮೂಲಕ ಹೊಸ ವರ್ಷ ಆಚರಣೆ ಮಾಡಿದ್ರು. 2026ನೇ ಹೊಸ ವರ್ಷದಲ್ಲಿ ರೈತರಿಗೆ ಮಳೆ ಬೆಳೆ ಸಮೃದ್ಧಿಯಾಗಿ ಬೆಳೆಯಲಿ ಅಂತ ಗ್ರಾಮದ ಎಲ್ಲ ಜನರ ಆಯಸ್ಸು ಆರೋಗ್ಯ ಶ್ರೀಮಂತಿಕೆಯನ್ನ ಹೆಚ್ಚಿಸಲಿ ಅಂತ ಮಧ್ಯರಾತ್ರಿ 12 ಗಂಟೆ ಕಳೆದ ನಂತರ ಡಿಜೆ ಸಾಂಗ್ ಹಾಕಿ ಕುಣಿದು ಕುಪ್ಪಳಿಸುವುದರ ಮೂಲಕ ಹೊಸ ವರ್ಷವನ್ನ ಆಚರಿಸಿದ ನಂತರ ಸಿಹಿ ಪದಾರ್ಥದ ಭೋಜನ ಸವಿತಿದ್ದಾರೆ. ಈ ಸಂದರ್ಭದಲ್ಲಿ ಹುಲಿಗೆಮ್ಮ ಶಿಗರಗಟ್ಟಿ, ನಿರ್ಮಲಾ ಬಾಬರಿ, ಬಸವ್ವ ಬಿಚ್ಚಗಲ್ಲ, ಪ್ರೇಮ ಬಾಬರಿ, ದ್ಯಾಮವ್ವ ಬಿಚ್ಚಗಲ್ಲ, ರೇಣುಕಾ ಬಾಬರಿ, ಲಲಿತಾ ಶಿಂಗರಗಟ್ಟಿ, ಶಶಿಕಲಾ ಈರಮ್ಮ, ದೇವಮ್ಮ ಅಕ್ಕವ್ವ ಅಳವುಂಡಿ, ಮಕ್ಕಳು ಆದ ರಮೇಶ್, ಸ್ನೇಹ, ಮನೋಜ್, ಅನ್ವಿತಾ ಇನ್ನು ಮುಂತಾದವರು ಪಾಲ್ಗೊಂಡಿದ್ರು. ಅಂತಪ್ಪ ಕೂಳೂರ, ಗದಗ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.